KRPುರಂ ನಲ್ಲಿ ಲೋಕಾಯುಕ್ತ ರೇಡ್ ಕೇಸ್ ಇದೆಯಲ್ಲ, ಅದು ಲೋಕಾಯುಕ್ತ ಅಧಿಕಾರಿಗಳ ದಂಗಾಗುವಂತೆ ಮಾಡಿದಂತ ಒಂದು ಕೇಸ್. ಅಜಿತ್ ರೈ ಬಳಿ 500 ಕೋಟಿಗೂ ಅಧಿಕ ಆಸ್ತಿ. ಈತ ಒಬ್ಬ ತಹಶೀಲ್ದಾರ್, ಈತನ ಬಳಿ ಸಿಕ್ಕಿದ್ದಂಥದ್ದು 500 ಕೋಟಿಗೂ ಅಧಿಕ ಆಸ್ತಿ. KRಪುರಂ ತಹಶೀಲ್ದಾರ್ ಆಗಿದ್ದಂತ ಅಜಿತ್ ರೈ ಬಳಿ ಇವೆ 11ಕ್ಕೂ ಅಧಿಕ ಐಷಾರಾಮಿ ಕಾರ್ಗಳು, 1 ಲ್ಯಾಂಡ್ ಕ್ರೂಸರ್ ಇದೆ, 4 ಫಾರ್ಚೂನರ್ ಇದೆ, 4 ಥಾರ್ ಕಾರ್ಗಳು ಕೂಡ ಇರುವಂಥದ್ದು, ವೋಲ್ವೋ ಕಾರ್ ಇದೆ, ಬೈಕು ಸ್ಕೂಟರ್ಸು ಲೆಕ್ಕನೇ ಇಲ್ಲ, ಪತ್ತೆ ಆಗ್ತಾನೆ ಇದೆ. ಇನ್ನೂ ಕೂಡ ತನಿಖೆ ಮಾಡ್ಲಾಗ್ತಾ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಲಾಗ್ತಾ ಇದೆ. ಬಗೆದಷ್ಟು ಆಸ್ತಿ ಸಿಗ್ತಾನೆ ಇದೆ. 500 ಕೋಟಿಗೂ ಅಧಿಕ ಆಸ್ತಿ ಸಿಕ್ಕಿರುವಂಥದ್ದು. ಇನ್ನೂ ಎಷ್ಟೆಷ್ಟಿದೆಯೋ ಏನೋ, ತನಿಖೆಯ ಸಂದರ್ಭದಲ್ಲಿ ಇನ್ನಷ್ಟು ಮಾಹಿತಿ ಬರುವಂತ ಸಾಧ್ಯತೆ ಇರುವಂಥದ್ದು. ಕಂತೆ ಹಣ ಸಿಕ್ಕಿತ್ತು, ಅದರ ಜೊತೆಗೆ 1 ಲ್ಯಾಂಡ್ ಕ್ರೂಸರು, 4 ಫಾರ್ಚೂನರು, 2 ಥಾರ್ ಕಾರ್ಗಳು ಇರ್ಬೋದು, ಅದರ ಜೊತೆಗೆ 1 ವೋಲ್ವೋ ಕಾರ್ ಕೂಡ ಇದೆ, ಬೈಕು ಸ್ಕೂಟರು ಇವು ಕೂಡ ಸಿಕ್ಕಿರುವಂಥದ್ದು. ಇನ್ನಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನೋಡ್ತಾ ಇದ್ವಿ ಎಷ್ಟು ಅಕ್ರಮ ಸಂಪತ್ತು ಅನ್ನುವಂಥದ್ರ ಬಗ್ಗೆ ನೋಡಿದ್ರೆ ನಮಗೂ ಹೇಳಬೇಕಾದ್ರೆ ನಮಗೂ ಒಂದು ರೀತಿಯಾದಂತ ಶಾಕೆ. ಬಿಕಾಸ್ ಈತ ಒಬ್ಬ ತಹಶೀಲ್ದಾರ್ ಆಗಿದ್ದಂಥವನು ಇಷ್ಟೆಲ್ಲ ಅಕ್ರಮ ಆಸ್ತಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಬೀಳುತ್ತೆ. ಸಹಜವಾಗಿ ಲೋಕಾಯುಕ್ತರು ಕೂಡ ದಂಗಾಗಿ ಹೋಗಿರ್ತಾರೆ. ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಅಟ್ ಪ್ರೆಸೆಂಟ್ ಯಾವ ಪ್ರೋಸೆಸ್ ನಡೀತಾ ಇದೆ ಈಗ ಅಂತ? ಪೃಥ್ವಿ, ಸತತ 30 ಗಂಟೆಗಳ ಕಾಲ ಅಜಿತ್ ರೈ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೇಳಿ ಒಂದು ಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಲೋಕಾಯುಕ್ತರ ಅಧಿಕಾರಿಗಳಿಗೆ ಶಾಕಿಂಗ್ ಆಗಿರ್ತಕ್ಕಂಥದ್ದು. ಇಷ್ಟು ಕೋಟಿ ಆಸ್ತಿ ಇಷ್ಟು ಸಣ್ಣ ಅಂದ್ರೆ ಒಂದು 5 years ಒಳಗಡೆ ಹೇಗೆ ಸಂಪಾದನೆ ಮಾಡಕ್ಕಾಗಿತ್ತು ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಲೋಕಾಯುಕ್ತ ಅಧಿಕಾರಿಗಳೇ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು. ಕೆಲವು ಪ್ರಶ್ನೆಗಳಿಗೆ ಕೇಳ್ತಾ ಲೋಕಾಯುಕ್ತ ಅಧಿಕಾರಿಗಳಿಗೆ ಈತ ಸರಿಯಾದ ಒಂದು ರೆಸ್ಪಾನ್ಸ್ ಮಾಡಿಲ್ಲ ಅಜಿತ್ ರೈ. ಜೊತೆಗೆ ಆತನನ್ನ ನಿನ್ನೆ ಏನು ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ಪೊಲೀಸರು ಈಗಾಗಲೇ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಬೆಳಗಿನ ಜಾವ 10 ಗಂಟೆ ಒಳಗಡೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ವಿಚಾರ ಬರೋದಾದ್ರೆ 1368 ಏನ್ ಕಾರ್ ನಂಬರ್ಗಳಿದೆ, ಇದೆಲ್ಲವೂ ಕೂಡ ಫ್ಯಾನ್ಸಿ ನಂಬರ್. ಜೊತೆಗೆ ಎಲ್ಲವನ್ನು ಕೌಂಟ್ ಮಾಡಿದ್ರೆ 9 ಬರುತ್ತೆ. ಇದು ಅಜಿತ್ ರೈನ ಒಂದು ಅದೃಷ್ಟದ ಸಂಖ್ಯೆ ಅಂತ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನ ಅದ್ರ ಮೇಲೆ ಅಜಿತ್ ರೈನ ಮಕ್ಕಳು ಹಾಗೂ ಅಜಿತ್ ರೈ ಹೆಸರಿರ್ತಕ್ಕಂಥದ್ದು. ಇನ್ನ ಅಜಿತ್ ರೈ ಬಳಿ ಇರ್ತಕ್ಕಂಥ ಲ್ಯಾಂಡ್ ರೋವರ್ ಆಗಿರ್ಬೋದು, ಓಲ್ವೋ ಕಾರ್ಗಳಾಗಿರ್ಬೋದು, ಥಾರ್ ಆಗಿರ್ಬೋದು, ಫಾರ್ಚುನರ್ ಕಾರ್ಗಳಾಗಿರ್ಬೋದು, ಈತನಿಗೆ ಕಾರ್ ಕ್ರೇಸ್ ಬಹಳಷ್ಟು ಇರೋದ್ರಿಂದ ಈತ ಕಾರಲ್ಲಿ ಓಡಾಡೋದ್ರಿಂದ ಸಾಕಷ್ಟು ಒಂದು ಕ್ರೇಸ್ಗಳು ಇಟ್ಕೊಂಡು ಸ್ನೇಹಿತರ ಹೆಸರಲ್ಲಿ ಕಾರನ್ನ ಪರ್ಚೇಸ್ ಮಾಡಿದೆ ಅಂತ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದನ್ನೇ ಇಟ್ಕೊಂಡು ಆತನ ಹೇಳಿಕೆಯನ್ನ ಇಟ್ಕೊಂಡು ಆ ಕಾರ್ಗಳ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ RTO ದಾಖಲೆಗಳನ್ನ ಪರಿಶೀಲಿಸಕ್ಕೆ 2 ಅಧಿಕಾರಿಗಳನ್ನ ಈಗಾಗಲೇ ಲೋಕಾಯುಕ್ತ SP ಅಶೋಕ್ ರವರು ನೇತೃತ್ವದಲ್ಲಿ 2 ಅಧಿಕಾರಿಗಳನ್ನ ಬಿಟ್ಟಿರ್ತಕ್ಕಂಥ ಕಾರ್ ಯಾರ ಹೆಸರು ಆತನ ಸ್ನೇಹಿತರಿಗೆ ಯಾವಾಗ ಪರ್ಚೇಸ್ ಮಾಡಿ ಕೊಟ್ಟಿರ್ತಕ್ಕಂಥ ಅಥವಾ ಅವರ ಸ್ನೇಹಿತರೇ ಏನೋ ತಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇನ್ನ ಅದಕ್ಕಿಂತ ಪ್ರಮುಖ ಅಂಶಗಳೇನಂತಂದ್ರೆ ಅಜಿತ್ ರೈಯರ ಸ್ನೇಹಿತರಿಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಪರಿಶೀಲನೆಗೋಸ್ಕರ ಇವತ್ತು ಬೆಳಗಿನ ಜಾವ 10 ಗಂಟೆ ಅಥವಾ 11 ಗಂಟೆ ಒಳಗಡೆಗೆ ನೀವು ಲೋಕಾಯುಕ್ತ ಕಚೇರಿಗೆ ಹಾಜರಾಗಲೇಬೇಕು, ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂತ ಹೇಳಿ ಒಂದು ಪತ್ರವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ನೋಟಿಸ್ ಅನ್ನು ಅಕ್ಸೆಪ್ಟ್ ಮಾಡಿದ್ರೆ, ಆದ್ರೆ ಅಜಿತ್ ರೈಯರ ಒಬ್ರು ಸ್ನೇಹಿತರು ಮಾತ್ರ ಅಬ್ಸ್ಕಾಂಡಿಗಳಿದೆ, ಅವರನ್ನು ಕೂಡ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರಿಗೂ ಕೂಡ ನೋಟಿಸ್ ಅನ್ನು ನೀಡುವಂತದ್ದು ನಡೀತಾ ಇರ್ತಕ್ಕಂಥದ್ದು. ಸ್ನೇಹಿತರು ಹಾಗೂ ಕುಟುಂಬದವರು ಕೆಲವರು ಈ ಬೆಳಗಿನ ಜಾವ 10 ಗಂಟೆಯಿಂದ 11 ಗಂಟೆ ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳ ದೇವನಹಳ್ಳಿಯಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ಸಾಕಷ್ಟು ದೊಡ್ಡ ಲ್ಯಾಂಡ್ ಇರೋದ್ರಿಂದ ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡೆದಂತ ಲೋಕಾಯುಕ್ತ ಅಧಿಕಾರಿಗಳು ದೇವನಹಳ್ಳಿ ಬಳಿ ಇರ್ತಕ್ಕಂಥ ಎಕರೆ ಗಟ್ಟಲೆ ಲ್ಯಾಂಡ್ ಗಳನ್ನ ಫೋಟೋಗಳನ್ನ ಕೂಡ ತಗೊಂಡು ಅಲ್ಲೂ ಕೂಡ ಮಾಜರನ್ನ ಮಾಡಿದ್ದಾರೆ. ಯಾವಾಗ ಆಸ್ತಿಯನ್ನ ಖರೀದಿ ಮಾಡಿರ್ತಕ್ಕಂಥ ಯಾರ ಹೆಸರು, ಯಾಕಂದ್ರೆ KRಪುರಂ ಹೊಸಕೋಟೆಯಲ್ಲಿ ಆಗ ಒಂದು ರಿಯಲ್ ಎಸ್ಟೇಟ್ ಭೂಮಿ ಇರೋದ್ರಿಂದ, ಅದೇ ಟೈಮಲ್ಲಿ ಅಜಿತ್ ರೈ ತಹಸೀಲ್ದಾರ್ ಆಗಿರೋದ್ರಿಂದ ಹಾಗೂ ಡೆಪ್ಯೂಟಿ ತಹಸೀಲ್ದಾರ್ ಆಗಿರೋದ್ರಿಂದ ಸಾಕಷ್ಟು ಆಸ್ತಿ ಪ್ರಮಾಣ ಪತ್ತೆ ಆಗಿರೋದ್ರಿಂದ ಬೇನಾಮಿ ಹೆಸರಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಿರೋದು ಎಲ್ಲವೂ ಕೂಡ ನಿನ್ನೆ ಹಂತವಾಗಿ ಪೊಲೀಸ್ ಅಂದ್ರೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಫೈಲ್ ಗಳನ್ನ ರೆಡಿ ಮಾಡಿರ್ತಕ್ಕಂಥ ಎಲ್ಲಾ ಉತ್ತರಗಳನ್ನ ಕೂಡ ಇವತ್ತು ಅಂದ್ರೆ ನಿನ್ನೆ ರಾತ್ರಿಯಿಂದ ಬೆಳಗಿನ ಜಾವವರೆಗೂ ಕೂಡ ಅಜಿತ್ ರೈಗೆ ಕೆಲವು ಪ್ರಶ್ನೆಗಳನ್ನ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ಉತ್ತರಗಳನ್ನ ಕೊಟ್ಟಿದ್ರೆ, ಇನ್ನು ಕೆಲವು ಉತ್ತರಗಳನ್ನ ಮೌಖಿಕವಾಗಿ ಇರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳು ಕುಟುಂಬದಿಂದ ಹಾಗೂ ಆತನ ಸ್ನೇಹಿತರಿಂದ ಉತ್ತರವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.